ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಐಶು. ಇವತ್ತು ತೋಟಕ್ಕೆ ಹೋಗೋಣ ಅಂತ ಫುಲ್ ಫ್ಯಾಮಿಲಿ ಹೊರಟಿದ್ವಿ. ನಾನು, ನನ್ನ ಹಸ್ಬೆಂಡು, ಮಗು ಮತ್ತು ಅತ್ತೆ ಮಾವ 5 ಜನನೂ ಹೋಗ್ತಾ ಇದ್ದೀವಿ. ಅದು ಸಂಜೆ ಆಗಿರೋದ್ರಿಂದ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು ಲಿಟ್ರಲಿ. ಸೊ ಇವಾಗ ಟೈಮು 5:36 ಆಗ್ತಾ ಇದೆ. ದ ಅಟ್ಮಾಸ್ಫಿಯರ್ ಈಸ್ ಲೈಕ್ ಸಖತ್ತಾಗಿತ್ತು. ಎಲ್ರಿಗೂ ಅಷ್ಟೇ ಅಲ್ವಾ, ಅರ್ಲಿ ಮಾರ್ನಿಂಗ್ ಆರ್ ಲೇಟ್ ಈವ್ನಿಂಗ್ ಟ್ರಿಪ್ಸ್ ಅಂದರೆ ತುಂಬ ಇಷ್ಟ. ಇಟ್ ಈಸ್ ನಾಟ್ ಅ ಟ್ರಿಪ್ ಬೈ ದ ವೇ, ಒಂಥರ ಪಿಕ್ನಿಕ್ ಥರ ಸುಮ್ಮನೆ ಹೋಗಿ ತೋಟ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ತುಂಬ ದಿನ ಆಗಿತ್ತು, ಇಟ್ಸ್ ಲೈಕ್ ಒಂದು 2-3 ಮಂತ್ಸ್ ಆಗಿತ್ತು ನಾನು ಹೋಗಿ. ಸೊ ಇನ್ನೊಂದು ಸಲ ಹೋಗಿ ನೋಡ್ಕೊಂಡು ಬರೋಣ ಅಂತ ನಾವು ಎಲ್ಲರೂ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ಚಿಕ್ಕಮಂಗ್ಳೂರು ಸೈಡು, ಚನ್ನಗಿರಿ ಸೈಡೆಲ್ಲ ತುಂಬ ಅಡಿಕೆ ಗಿಡಗಳನ್ನೆಲ್ಲ ನೋಡಿದ್ದೆ. ಬಟ್ ಇವಾಗ ಚಿತ್ರದುರ್ಗ ಸೈಡ್ ಕೂಡ ಲಿಟ್ರಲಿ ಎಲ್ಲ ಕಡೆನೂ ಅಡಿಕೆ ಜಾಸ್ತಿ ಆಗಿದೆ, ಆ್ಯಸ್ ಯೂಶ್ವಲ್ ಅಲ್ವಾ. ವೆಲ್ಕಮ್ ಟು ತೋಟ. ಇದೇ ನಮ್ಮ ತೋಟ ನೋಡಿ. ನನಗೆ ಆ್ಯಕ್ಚುಲಿ ಗಿಡಗಳ ಬಗ್ಗೆ, ಮರಗಳ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಮೈ ಹಸ್ಬೆಂಡ್ ಈಸ್ ಟೂ ಮಚ್ ಇಂಟು ಇಟ್. He love to take care of them. He love to plant new plants and everything. So yeah. Rigved is too much happy. ಅವನಿಗೆ ಯಾರು ಹಿಡಿಯೋಕ್ಕೆ ಆಗ್ತಾಯಿಲ್ಲ. that too much of land is there to play ಅಂತ. ಅವನಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾನೆ ಇವಾಗ. ಸೊ ಇದು ನಮ್ಮ ತೋಟ, ಅಡಿಕೆ, ತೆಂಗು ಎಲ್ಲ ಇದೆ. ಬಟ್ ಅದ್ರ ಮಧ್ಯೆ ನಾನೊಂದು ಕೆಲವೊಂದು ಮಿಸ್ಟೀರಿಯಸ್ ಪ್ಲ್ಯಾಂಟ್ಸ್ ತೋರಿಸ್ತಾ ಇರ್ತೀನಿ. ಅದು ನಿಮಗೆ ಮಿಸ್ಟೀರಿಯಸ್ ಅಲ್ಲ, ಬಟ್ ನನಗೆ, ಬಿಕಾಸ್ ಇಟ್ ಈಸ್ ವೆರಿ ನ್ಯೂ ಟು ಮೀ. ನಾನು ತುಂಬ ಗಿಡಗಳನ್ನ ನೋಡೇ ಇಲ್ಲ. ಸೊ ಕಮ್ ಆನ್, ಲೆಟ್ಸ್ ಸೀ. ಈಸ್ ದಿಸ್ ಕಾಲ್ಡ್ ಅ ಪ್ಯಾಂಟ್ರಿ ಆರ್ ಅ ಸ್ಟೋರ್ ರೂಮ್ ಆರ್ ವಾಟ್ ಎವರ್ ಯು ಕಾಲ್? ದಿಸ್ ಇಸ್ ವಾಟ್ ಇಟ್ ಈಸ್. ಇದು ತೆಂಗಿನ ಮರಗಳು. ನಂಗೆ ಇದ್ರದ್ದು ತುಂಬ ಪರಿಚಯ ಇದೆ, ಬಿಕಾಸ್ ಯಾಕಂದರೆ ನಮ್ಮ ಅಪ್ಪನ ಮನೆ ಕಡೆನೂ ನಾವು ತೆಂಗುನ ಹಾಕಿದ್ದೀವಿ ನಮ್ಮ ಜಮೀನಲ್ಲಿ. ಸೊ ಇದೇನು ಗಿಡ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಹಲಸಿನ ಮರ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ಬಿಕಾಸ್ ನನಗೆ ಅಷ್ಟು ಇದು ಐಡಿಯಾ ಇಲ್ಲ. ಇದು ನಮ್ಮ ಮಾವಿನ ಹಣ್ಣಿನ ಮರ ಅಥವಾ ಗಿಡ. ತುಂಬಾ ಗಿಡಗಳಿದೆ. ಇದು ಎಲ್ಲ ಜನರಿಗೂ ಗೊತ್ತಿರಲಿಕ್ಕಿಲ್ಲ ಸಾಮಾನ್ಯ, ಯಾಕಂದರೆ ಇಫ್ ಐ ಆಮ್ ನಾಟ್ ರಾಂಗ್ ಇದು ಫಿಗ್ ಟ್ರೀ ಅಥವಾ ಪ್ಲ್ಯಾಂಟ್ ಅನಿಸುತ್ತೆ. ಅಂಜೂರ ಅಂತ ಹೇಳ್ತಾರಲ್ಲ ಅದು ತಪ್ಪಾಗಿದ್ರೆ ಪ್ಲೀಸ್ ಡೂ ಕಮೆಂಟ್, ನನಗೂ ಗೊತ್ತಾಗಬೇಕಲ್ವಾ. ಇದು ಬಿಕ್ಕೆ ಹಣ್ಣಿನ ಗಿಡ. ಆ್ಯಂಡ್ ಇಲ್ಲಿ 2 to 3 ಟೈಪ್ಸ್ ಆಫ್ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬಿಕ್ಕೆ ಹಣ್ಣಿನ ಗಿಡಗಳು ಕೂಡ ಇದೆ. ನಾನು ಅದನ್ನು ಕೂಡ ತೋರಿಸ್ತೀನಿ. ಆ್ಯಂಡ್ ವಾಟ್ ಈಸ್ ದಿಸ್? ಐ ಡೋಂಟ್ ನೋ. ಚಿಕ್ಕುನ ನೋಡಿ, ಇದು ಇನ್ನೊಂದು ಟೈಪ್ ಆಫ್ ಬಿಕ್ಕೆ ಹಣ್ಣಿನ ಗಿಡ. ಸ್ಟ್ರಾಬೆರಿ ಬಿಕ್ಕೆ ಹಣ್ಣು ಅಂತ ಹೇಳ್ತಾರೆ. ಇಟ್ ಟೇಸ್ಟ್ ಲೈಕ್ ಸ್ಟ್ರಾಬೆರಿ. ಮೇ ಬಿ ಹೈಬ್ರಿಡ್ ಅನಿಸುತ್ತೆ, ನಂಗೆ ಅಷ್ಟು ಗೊತ್ತಿಲ್ಲ. ಬಟ್ ಇಟ್ ಟೇಸ್ಟ್ ಲೈಕ್ ಅ ಸ್ಟ್ರಾಬೆರಿ ಬಿಕ್ಕೆ ಹಣ್ಣು ಅಂತಲೇ ಇದ್ರ ಹೆಸರು. ಆ್ಯಂಡ್ ಇಟ್ ಈಸ್ ಅ ಡ್ರ್ಯಾಗನ್ ಫ್ರೂಟ್ ಪ್ಲ್ಯಾಂಟ್. ಇದೇನು ಗಿಡ ನಂಗಂತೂ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಇದು ಬಟರ್ ಫ್ರೂಟ್ ಗಿಡ, ಬೆಣ್ಣೆ ಹಣ್ಣು ಅಂತ ಹೇಳ್ತಾರಲ್ಲ ಆ ಗಿಡ. ಆ್ಯಂಡ್ ನನಗೆ ತುಂಬ ಇಷ್ಟ ಇದ್ರ ಜ್ಯೂಸು, ಗ್ವಾಕೆಮೋಲೆ ಎಲ್ಲ. ಆಮೇಲೆ ಇದು ಸೀತಾಫಲ ಗಿಡ. ಆ್ಯಂಡ್
ಇನ್ನೂ ಡಿಫ್ರೆಂಟ್ ಟೈಪ್ಸ್ ಆಫ್ ಗಿಡಗಳೆಲ್ಲ ಇದೆ, ಬಟ್ ನನಗೆ ತೋರ್ಸೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ನಾನು ಹೋದರೆ ಐ ಡೆಫಿನೆಟ್ಲಿ ಶೋ ಇಟ್ ಟು ಯು ಪೀಪಲ್. ಸೊ ನನ್ನ ಮಗ ಆರಾಮಾಗಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕಾರಲ್ಲಿ ಕುತ್ಕೊಂಡು ಹಾಲು ಕುಡಿತಾ ಇದ್ದಾನೆ. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಇದು ಹೊಸ ಚಾನಲ್ ಆಗಿರೋದ್ರಿಂದ ಪ್ಲೀಸ್ ಡೂ ಶೇರ್ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಆಗೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.